ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀಶ ಕರುಣಾಳು ಶ್ರೀ ವೆಂಕಟೇಶ. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀಶ ಕರುಣಾಳು ಶ್ರೀ ವೆಂಕಟೇಶ. ಧನ್ಯನಾಗಿ ಅಣ್ಣ ತಮ್ಮಂದಿರಿಗೂ ದೇವರು ಇದೇ ತರ ಆಶೀರ್ವಾದ ಮಾಡಿ ಪ್ರತಿ ವರ್ಷ ಏನು ವರ್ಷಕ್ಕೆ 3-4 ಸತಿ ಮಾಡ್ತಾ ಇರ್ತೀರಾ. ನನ್ನ ಕರಿತಾ ಇರ್ತಾರೆ, ನಾನು ಕೆಲವು ತಪ್ಪಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಎಲ್ಲರೂ ಒಂದೊಂದ್ಸತಿ ಬಂದು ನನ್ನ ಮೇಲೆ ಏನಂತ ಕೆಲಸ ಮಾಡ್ತೀಯ ಅಂತಾರೆ. ಕೆಲವು ಸಂದರ್ಭದಿಂದ ನಾನು ತಪ್ಪಿಸ್ಕೊಂತೀನಿ, ಅದರಿಂದ ಶ್ರಮಿಸ್ಬೇಕು. ಇವತ್ತು ಆಕ್ಚುಲಿ ನಾನು ಮರೆತು ಬಿಟ್ಟಿದ್ದೆ, ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಬೇಡ ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ಯಾರೋ ಬಂದ್ರು ಮಾತಾಡ್ತಾ ಇದ್ದೆ. ಅದೇ ಟೈಮ್ ನಮ್ಮ ನಾರಾಯಣ ಸ್ವಾಮಿ ಫೋನ್ ಹಾಕಿದ್ರು. ಇಲ್ಲಾಂದ್ರೆ ಇವತ್ತು ನಮ್ಮನ್ನಂತೂ ಇವರೆಲ್ಲ ಚೆನ್ನಾಗಿ ಬೈಕೊಂಡೋದು 100% ಆಗಿತ್ತು, ಅದು ಮಿಸ್ ಆಯ್ತು. ಈ ಪ್ರೋಗ್ರಾಮ್ ಅಂತೂ ನಮ್ಮ ಹೆಣ್ಣುಮಕ್ಳು ಮಾಡಿರೋಂಥ ಈ ಭರತನಾಟ್ಯ ಇದಂತೂ ಬಹಳ 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 ಚೆನ್ನಾಗಿದೆ. ಈ ತರ ಯಾವ ಗ್ರಾಮದಲ್ಲೂ ನಾನು ನೋಡಿಲ್ಲ. ಇನ್ನು ಮುಂದೆ ನೋಡ್ತೀನ ಇಲ್ವೋ, ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಮಾಡಿರೋದಕ್ಕೆ ಈ ಮೇಡಮ್ನವರಂತೂ ಭಾರಿ ಸ್ಪಷ್ಟವಾಗಿ ಮಾತನಾಡ್ತಾರೆ, ಏನಿದೆ ಅಂತ ಇದು ಮಾಡ್ತಾ ಇದ್ದಾರೆ. ಇದೇ ತರ ಅವ್ರಿಗೂ ಈ ಕಲಾವಿದರಾದಂಥ ಮಕ್ಕಳಿಗೂ, ಅದರಲ್ಲೂ ಒಬ್ಬ ತಾಯಿ ಗೌರ್ಮೆಂಟ್ ಕೆಲಸ ಅಂತೆ, ನನ್ಗೆ ಗೊತ್ತಿಲ್ಲ. ಆ ಅಮ್ಮನ ಅಷ್ಟು ವಯಸ್ಸಾದ್ರೂ ಆ ಹುಡುಗರ ಜೊತೆಯಲ್ಲಿ ಆ ಭರತನಾಟ್ಯ ಮಾಡ್ತಾ ಇದ್ದಲ್ಲ, ನಾಟ್ಯ, ಅದು ನನಗೆ ಬಹಳ ಸಂತೋಷ ಆಯಿತು. ಯಾಕಂದ್ರೆ ಆ ವಯಸ್ಸಲ್ಲಿ ಆ ಅಮ್ಮನ ಮಾಡಿದ್ದಾಳೆ ಅಂದ್ರೆ ಅದಕ್ಕೆ ಎಲ್ಲರೂ ನಾವು ಮೆಚ್ಚಬೇಕು. ಆ ಅಮ್ಮನಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಒಳ್ಳೆ ಶಕ್ತಿಯನ್ನು ಕೊಟ್ಟು ಇನ್ನು ಮುಂದೆ ಈ ಮಕ್ಕಳನ್ನ ಬೆಳೆಸಲಿ ಅಂತ ಹೇಳ್ತೇನೆ. ಅಂಥವ್ರು ಬೇಕು, ಊರಿಗೆ ಒಬ್ಬರಾದ್ರೂ ಬೇಕು ಅಂತ ನಾನು ಕೇಳ್ತೇನೆ ಆ ತಾಯಿ. ಯಾಕಂದ್ರೆ ಈ ತರ ಕರೆ ಮಾಡೋದು ನಮ್ಮ ಹೇಳ್ತೀನಿ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕ. ಇವತ್ತು ಡ್ರೆಸ್ ಮಾಡಿ ನೋಡ್ಲಿಕ್ಕೆ ಇದಕ್ಕಿಂತ ಆನಂದ ಬೇರೆ ಏನಿಲ್ಲ. ಯಾವುದೇ ಮನೆಗಳಾಗಲಿ 5-6 ಜನ ಗಂಡು ಮಕ್ಕಳು ಇರ್ಬೋದು, ಆದ್ರೆ ಒಂದು ಹೆಣ್ಣು ಮಗ ಇರ್ಬೇಕು. ಹೆಣ್ಣು ಮಗ ಇದ್ದಾಗ ಮನೆಗೆ ಲಕ್ಷಣ ನೋಡ್ಲಿಕ್ಕೆ ಆನಂದ. ಆ ಮಗುಗೆ, ಹೆಣ್ಣು ಮಗುಗೆ ಆ ಒಡವೆ ಹಾಕಿ, ಡ್ರೆಸ್ ಹಾಕಿ, ಒಳ್ಳೆ ರೇಷ್ಮೆ ಲಂಗ, ಆದ್ರೆ ಸ್ವಲ್ಪ ಮೆಜಾರಿಟಿ ಬಂದ್ರೆ ದಾವಣಿ ಲಂಗ ಹಾಕ್ತೀವಿ, 2 ಜಡೆ ಹಾಕ್ತೀವಿ, ಹೂವು ಮುಡಿಸಿ ಮನೇಲಿ ಇರೋಂಥ ಅವ್ರವ್ರ ಶಕ್ತಿ ಕೊತ್ತಿ ಒಂದೊಂದು ಒಡವೆ ಹಾಕಿ ಆ ಮಗು ಹೆಣ್ಣು ಮಕ್ಳು ಓದ್ತಾ ಇದ್ರೆ 2 ಕೈಯಲ್ಲಿ ಕೈ ಮುಗಿಬೇಕು. ಆ ಥರ ನಾನು ಕೆಲವು ಹೆಂಗಸರಲ್ಲೂ ಬೇಡ್ಕೊಳ್ತೇನೆ. ಯಾಕಂದ್ರೆ ಏನೇನೋ ಡ್ರೆಸ್ಗಳು ಬಂದವೆ. ಒಂದು ಹಬ್ಬದ ದಿನ ಯಾವತ್ತಾದ್ರೂ, ಒಂದು ದಿವಸ ಇಲ್ಲ, ಶುಕ್ರವಾರ ಯಾವತ್ತಾದ್ರೂ ಹೆಂಗಸರು, ಯಾಕಂದ್ರೆ ಬೈಕೊಂಬೇಡ್ರಿ, ಇರೋದು ನಾನು ಹೇಳ್ತೀನಿ ಓಪನ್ ಆಗಿ, ಒಂದು ಶುಕ್ರವಾರ ಆಗಲಿ ಯಾವತ್ತಾಗಲಿ ಮೈ ತುಂಬ ಸೀರೆ ಉಟ್ಟು, ಒಳ್ಳೆ ಇದಾಕಿ, ಒಳ್ಳೆ ಜಡೆನೋ ಏನೋ ಹಾಕಿ, ಹೂವು ಇಟ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾರನ್ನ ಅಕಸ್ಮಾತ್ ಹೋಗ್ತಾ ಇದ್ರೆ ಬುದ್ಧಿವಂತ ಜನ ಕೈ ಮುಗಿದು ಒಳಗಡೆ ಆ ಅಮ್ಮ ಒಳ್ಳೇದಾಗಲಪ್ಪ ನೋಡಪ್ಪ, ಇನ್ನು ಲಕ್ಷ್ಮಿ ಹೋದಂಗೆ ಹೋಗ್ತಾರೆ ಅಂತ ಹೇಳ್ಬೇಕು. ಲಕ್ಷ್ಮಿ ಸರಸ್ವತಿ ಎಷ್ಟು ನಮಗೆ ಮುಖ್ಯನೋ ಅದೇ ತರ ಇದಾಗಿರ್ಲಿ. ಈ ಗ್ರಾಮದಲ್ಲಿ ಯಾವಾಗ ಪ್ರತಿ ವರ್ಷ ಏನು 2-3 ಪ್ರೋಗ್ರಾಮ್ 4 ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಆದ್ರೆ ನನ್ನ ಕೈಲಿ ಆದಷ್ಟು ನಾನು ಬರ್ತೇನೆ. ಮುಂದೆ ಆದಷ್ಟು ತಪ್ಪಿಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನಾನೇ ತಪ್ಪಿಸ್ಕೊಂಡ್ರೆ ಇವರು ನಮ್ಮ ಹಿಂದೆ ಇರೋರು ಇನ್ನು ಅವರೇ ಸುಮಾರು ಜನ ಬರ್ತಾರೆ ನಮ್ಮ ಮನೆಗೆ. ಬಂದಾಗಂತೂ ನನ್ನಂತೂ ಇದು ಮಾಡ್ತಾರೆ, ಗಲಾಟೆ ಬರಲಿಲ್ಲ ಅಂತ. ಆಯ್ತು, ಇನ್ನು ಮುಂದೆ ಏನೇ ಕಾರ್ಯಕ್ರಮ ಮಾಡಲಿ ಆದಷ್ಟು ಬರ್ತೇನೆ. ಬಂದು ನಾನು ಇಲ್ಲಿ ಸ್ವಲ್ಪ ಹೊತ್ತು ಇವತ್ತು ಸಮಯ ಕೊಟ್ಟಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಯಿತು. ಇವತ್ತು ಈ ಮೇಡಮ್ನವ್ರು ಹೇಳ್ತಾನೆ ಇದ್ರು, ಏನೋ ಇಷ್ಟು ನಾವು ಇನ್ನೂ ಕೂತ್ಕೊಳ್ಳೋಕೆ ಇಷ್ಟ ಇದೆ, ಬಟ್ ಆಮೇಲೆ ಇವತ್ತೆಲ್ಲ ನಡೀಲಿ, ಸಂತೋಷ ಹೇಳ್ತಾ ಇದ್ದೇನೆ. ನಾನೇನಾದರೂ ಹೇಳಿದ್ರೆ ಯಾರಾದ್ರೂ ನಮ್ಮ ಹೆಣ್ಮಕ್ಳು ನನ್ನ ಏನೇ ಹೇಳಿದ್ದು ತಪ್ಪಿದ್ದಂತೆ, ತಪ್ಪು ಅಂದ್ರೆ ಹೇಳಿಬಿಡಿ, ಇದ್ರಿಗೆ ಬಹಳ ಸಂತೋಷ. ಯಾಕಂದ್ರೆ ಮನೆಯಲ್ಲಿ ಪ್ರತಿಯೊಬ್ಬರು ಅಷ್ಟೇ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕೋ ಆ ರೀತಿ ಬೆಳೆಸಿ ಅವ್ರ ಹಣೆ ಬರ ಇದ್ದಂಗೆ ಒಳ್ಳೇದಾಗ್ತದೆ. ಅಲ್ಲಿಂದ ಏನಂದ್ರೆ ಯಾವುದೇ ನೀವು ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ, ಸ್ಕೂಲಲ್ಲಿ ಟೀಚರ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ವಿದ್ಯಾವಂತರು ಎಲ್ಲ ಹಳ್ಳಿಯಿಂದ ಬಂದವರು, ಏನಮ್ಮ ಹಳ್ಳಿಯಿಂದ ಬಂದವರು. ಸಿಟಿಯಲ್ಲಿ ಓದ್ತಾರಂತೂ ಒಬ್ಬ ಟೀಚರ್ ಇಲ್ಲ, ಒಬ್ಬ ಆಫೀಸರ್ ಇಲ್ಲ. ನಾನು ಹೇಳ್ತೇನೆ ಇದನ್ನ, ಯಾಕಂದ್ರೆ ಯಾರು ಇಲ್ಲ.
ಹಳ್ಳಿಯಿಂದ ಬಂತಾರೆ. ಯಾಕಂದ್ರೆ ಹಳ್ಳಿಯಲ್ಲಿ ಕಷ್ಟ ಏನು ಅಂತ ಗೊತ್ತು, ಸುಖ ಏನು ಅಂತ ಗೊತ್ತು ಅವ್ರಿಗೆ. ಅದರಿಂದ ದಯವಿಟ್ಟು ನಮ್ಮ ಹಳ್ಳಿ ಜನ ಬಹಳ ವಿದ್ಯೆಯಲ್ಲಿ ಮುಂದುವರಿತಾ ಇದ್ದಾರೆ. ಇದೇ ತರ ಮುಂದುವರಿಲಿ. ಈ ಕಲೆ ಏನಿದೆ ಇದಕ್ಕೆ ಪ್ರತಿಯೊಬ್ಬರು ಅದಕ್ಕೆ ಇದು ಕೊಡ್ಬೇಕು, ನೀವೆಲ್ಲರೂ ಎನ್ಕರೇಜ್ ಮಾಡಬೇಕು. ಮೋಸ ಮಾಡಿದ್ದಕ್ಕೆ ಅವ್ರು ನೋಡಿ ನಮಗೆ ಅವರ ಆ ಕಲೆಯನ್ನು ನೋಡಿಬಿಟ್ಟು ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಮನೇಲಿ ಈಗೆಲ್ಲ ನಾವು ಯಾಕಂದ್ರೆ ನಮ್ಮದು ಬರೀ ಸಣ್ಣ ಕುಟುಂಬ ಅಂದರೆ ಎಷ್ಟು ಜನ ಅಂದರೆ 12 ಜನ. ನನಗೆ ಅಕ್ಕಂತಗಿಯವರು 9 ಜನ, ನಾವು 3, ನಮ್ಮ ಅಣ್ಣವ್ರು 2 ತಿರೋದ್ರು, ಅವ್ರ ಮಕ್ಕಳು ಎಲ್ಲ ಇದ್ದಾರೆ. ನಾನು 9 ಜನ ಅಕ್ಕಂತಗಿರಲ್ಲಿ 4 ಜನ ತೀರ್ಕೊಂಡ್ರು. ವಯಸ್ಸಾಗೋಯ್ತು, ಈಗ ನನಗೂ 71 ವರ್ಷ ವಯಸ್ಸಾಯಿತು. ಅವ್ರು ತೀರ್ಕೊಂಡ್ರು. ಪಾಪ ಇನ್ನು 5 ಜನ ಅವರೇ. ಆದಷ್ಟು ನನ್ನ ಕೈಲಿ ಆದಷ್ಟು ನೋಡ್ಕೊತಾ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಅದರಿಂದ ಒಟ್ಟು ಕುಟುಂಬ ಇರಬೇಕು. ನಾವು ಬಹಳ ಕಷ್ಟ ಬಿದ್ದು ಮೇಲೆ ಬಂದಿದ್ದೀವಿ. ದೇವರು ನಮಗೇನು ಅಷ್ಟೇ ಇಷ್ಟು ಶಕ್ತಿ ಕೊಟ್ಟಿರೋದಕ್ಕೆ ಏನೋ ನಾವು ದುಡಿಮೆ ಮಾಡ್ತಾ ಇದ್ರೆ ನನ್ನ ಕೈಲಿ ಆದಷ್ಟು ಯಾರೇ ಬರಲಿ ಇದುವರೆಗೂ ನಾನು ಇಲ್ಲ ಅಂತ ಯಾರನ್ನ ಕಳಿಸಿಲ್ಲ, ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿದ್ದೀನಿ. ಇನ್ನು ಮುಂದೇನು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದ್ದಷ್ಟು ದಿವಸ ನಾನು ಮಾಡೇ ಮಾಡ್ತೀನಿ. ಈಗ ಯಾರೋ ಲಕ್ಷ ಕೇಳ್ಬೋದು, ಆಗಿಲ್ಲ. ಒಂದು 10,000, 20,000, 50,000 ನನ್ನ ಶಕ್ತಿ ಗೊತ್ತಿದ್ದು ಕೊಟ್ಟೇ ಇದ್ದೀನಿ. ಯಾಕಂದ್ರೆ ನಮ್ಮ ಸಾಕ್ಷಿ ಇವರೇ ಜಾಸ್ತಿ. ಅದರಿಂದ ದೇವ್ರು ಎಲ್ಲರಿಗೂ ಆ ಶಕ್ತಿ ಕೊಡ್ಲಿ. ಇನ್ನು ಮುಂದೆ ಈ ಮಕ್ಕಳು ಚೆನ್ನಾಗಿ ಓದಿ ಇದೇ ತರ ನಮ್ಮ ಭಾರತ ನಾರಿಯರ ತರ ಇದ್ದು ಎಲ್ಲರೂ ಈ ಕಲೆನ ತೋರಿಸ್ಲಿ ಅಂತೇಳಿ ನನಗೊಂದೆರಡು ಮಾತಾಡಿದಕ್ಕೆ ಅವ್ರು ಮಾತಾಡಕ್ಕೆ ನನಗೆ ಮೈ ಕೊಟ್ಟು ನಾನೇ ನಾನು ಮಾದಾಪುರ ಕ್ಷೇತ್ರ ಆದ್ರೆ ಜಾಸ್ತಿ ನಾನು ಹೊಸಪೇಟೆ ಕ್ಷೇತ್ರದಲ್ಲೇ ಇರೋದು. ಫಂಕ್ಷನ್ ಅಟೆಂಡ್ ಇವತ್ತು ನೋಡಿ ಅಲ್ಲಿ ನಮ್ಮ MLA ಒಂದು ಪ್ರೋಗ್ರಾಮ್ ಇಟ್ಕೊಂಡವ್ರೆ. ನಾನು ಹೋಗಿಲ್ಲ. ನಮ್ಮ ಮಗನ ಹೋಗಪ್ಪ ನೀನು ತಪ್ಪಿಸ್ಕೊಂಬೇಡ, ನಾನು ಇಲ್ಲಿ ಬರ್ತೇನೆ ಅಂತೇಳಿ ನಾನು ಬರ್ತೇನೆ. ಯಾಕಂದ್ರೆ ಜಾಸ್ತಿ ನನಗೆ ದೇವಸ್ಥಾನ ಇರ್ಬೋದು, ಸ್ಕೂಲ್ ಇರ್ಬೋದು, ಯಾವುದೇ ಕಷ್ಟ ಸುಖ ಇರ್ಬೋದು, ನಿಮ್ಮ ಹೊಸಪೇಟೆ ಕ್ಷೇತ್ರದಲ್ಲೇ ನನಗೆ ಜಾಸ್ತಿ ಒಡಂಬಡಿಕೆ. ಆದರೆ ನಾನೇನು MLA ನಿಂತ್ಕೊಬೇಕು, ಅದನ್ನು ನಿಂತ್ಕೊಬೇಕು ಅಂತ ನನಗೆ ಆಸೆ ಅವತ್ತೂ ಇಲ್ಲ, ಇವತ್ತಿಗೂ ಇಲ್ಲ. ಹೇಳ್ತಾ ಇರ್ತಾರೆ ಈ ಕಡೆ, ಅಣ್ಣ ನೀನು ಬರೋಣ, ನನಗಂತ ಆಸೆ ಇಲ್ಲ, ನನಗಂತ ಬೇಡ. ಯಾಕಂದ್ರೆ ಆ ಇದಕ್ಕೆ ಹೋದ್ರೆ ಅದರಂತ ಗಂಧಗಳು ಬೇರೆ ಇಲ್ಲ. ನಾವು ನೋಡಿದ್ದೀವಿ. ಈಗ ನಾವು ನಮ್ಮ ಮನೆಯಲ್ಲಿ ಒಬ್ಬ ನಮ್ಮ ಅಣ್ಣನ ಮಗ 5 ತಿಂಗಳ ಮಗುವಲ್ಲಿ ತಂದೆ ಕಳ್ಕೊಂಡ. ಅವತ್ತಿನಿಂದ ಅದನ್ನ ನಾನು ಸಾಕಿ ಬೆಳೆಸಿ ಅನೂರು ಕ್ಷೇತ್ರದಲ್ಲಿ ಇವತ್ತು BJPಯಲ್ಲಿ ಸೀಟ್ ಕೊಟ್ಟಿಲ್ಲ, ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಸೀಟ್ ಕೊಟ್ಟಿಲ್ಲ. ಈಗ ಮೊದಲೊಂದು ಸಾರಿ ಸೋತರು. ಈಗ ಅವನ ಅನೂರು ಕ್ಷೇತ್ರದಲ್ಲಿ JDS ಇಂದ ಅವನಿಗೆ ಆಯ್ಕೆ ಮಾಡಿಕೊಂಡ್ರು. ಒಂದು ಸುಮಾರು 20,000 ಓಟಿಂದ ಗೆದ್ದು ಇವತ್ತು MLA ಆಗಿದ್ದಾರೆ. ನನಗೆ ನಾನೇ ಆದಷ್ಟು ಸಂತೋಷ. ಯಾಕಂದ್ರೆ ಜನರ ಆಶೀರ್ವಾದದಿಂದ ಅದು ಆ ಅನೂರು ಕ್ಷೇತ್ರ ಅಂದ್ರೆ ಮಲೆ ಮಾದೇಶ್ವರನ ಬೆಟ್ಟ ಇರೋ ಜಾಗ, ಒಳ್ಳೆ ಕಾಡು ಪ್ರದೇಶ. ಅಲ್ಲಿ ಏನೋ ಜನ ಅವನಿಗೆ ಆಶೀರ್ವಾದ ಮಾಡಿ MLA ಮಾಡಿದ್ದಾರೆ. ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗ್ತಾವನೆ, ಅದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಏನು ಮಕ್ಕಳು ಇವತ್ತು ಡ್ಯಾನ್ಸ್ ಮಾಡಿದ್ರು ಅವ್ರಿಗ ಮುಂದಿನ ದಿವಸದಲ್ಲಿ ನಾವು ಈ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗಳಿಗೆ ಹೋದಾಗ ಈಗ ಸಿಟಿಯಲ್ಲಿರುವಂಥ ಶಾಲೆಗಳಲ್ಲಿ ಆ ಡ್ರೆಸ್ಗಳು ಹಾಕ್ತಾರೆ, ನೋಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಕಲೆನೇ ಹೋಗ್ತದೆ. ನಮ್ಮ ಕಲೆ ಇವತ್ತು ಹೆಣ್ಣುಮಕ್ಕಳು ಈ ಕಡೆ ಕಾರ್ಪೊರೇಷನ್ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರು ಓದ್ತಾರೆ ಶಾಲೆಗಳಿಗೆ, ಅವರಿಗೆ ಮೈ ತುಂಬ ಬಟ್ಟೆ ಹಾಕ್ತಾರೆ, ಜಡೆ ಹಾಕ್ತಾರೆ, ಹೂವು ಮುಡ್ತಾರೆ. ಈಗ ಆ ಹೋಗ್ತಾ ಇದ್ರೆ ಮಕ್ಕಳು ನೋಡ್ಲಿಕ್ಕೆ ಆನಂದ ಆಗ್ತದೆ. ಯಾಕಂದ್ರೆ ನಮ್ಮ ಕಲೆನ ಬಿಡಬಾರ್ದು ಯಾವತ್ತು. ಇವತ್ತು ಆಡಿದಂತ ಕಲೆ ನೀವು ಎಷ್ಟು ಕೋಟಿ ಕೊಟ್ರು ಇದಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. 1,000 ರೂಪಾಯಿ ಹೇಳಿದ್ರೆ ಅವ್ರ ಅಕೌಂಟ್ಗೆ ನಮ್ಮ ಇದರಿಂದ ಕಳಿಸ್ಬಿಡ್ತಾರೆ, ಬ್ಯಾಂಕ್ ಅಕೌಂಟ್ಗೆ. ಪ್ರತಿ ತಿಂಗಳು 10,000 ರೂಪಾಯಿ ನಾನು ಕೊಡ್ತೇನೆ ಗ್ರಾಮದ ಪರವಾಗಿ. ಅದು ಪಂಡ್ರಾಪುರ ಭಜನೆ ಇರ್ಬೋದು, ಒಂದು ಭರತನಾಟ್ಯ ಇರ್ಬೋದು, ಇದೆಲ್ಲ ವಾರ್ಷಿಕ ಒಂದು ಸಾರಿ, ಕಮ್ಮಿ ಅಂದರೆ 2 ಸಾರಿ ಆದರೂ ನಾವು ಒಂದು ಕುರುಗಳಲ್ಲಿ ಆಚರಣೆ ಮಾಡ್ತೀವಿ. ಇದಕ್ಕೆಲ್ಲ ಪ್ರೋತ್ಸಾಹ ನಮ್ಮ ಗ್ರಾಮಸ್ಥರು ಮತ್ತು ಎಲ್ಲ ಭಕ್ತಾದಿಗಳು. ಅವರಿಗೆಲ್ಲ ಒಂದು 2 ಮಾತನ್ನು ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಸಿಟಿ ಸೈಡ್ ಹೋದಾಗ ಒಂದು ಭರತನಾಟ್ಯ ಕಲಿಸ್ಬೇಕು ಅಂತಂದರೆ ಸುಮಾರು 1,000 ರೂಪಾಯಿ ಅವರಿಗೆ ಒಂದು ಫೀಸನ್ನು ತಗೋತಾರೆ. ಆದರೆ ನಮ್ಮ ಕುರುಬಳಿಗೆ ನಮ್ಮ ಮೇಡಮ್ ಬಂದು ಬರೀ ಒಂದು
ತಿಂಗಳಿಗೆ 500 ರೂಪಾಯಿ ಥರ 500 ರೂಪಾಯಿ ಥರ ಫೀಸನ್ನು ತೊಗೊಂಡು ಉಚಿತವಾಗಿ ಅದು ಏನೋ ಅವರು ಹೋಗೋ ಬರೋಂಥ ಚಾರ್ಜನ್ನು ಮಾತ್ರ ತೊಗೊಂಡು ಕಲಿಸ್ಕೊಟ್ಟಿದ್ದಾರೆ. ಫಸ್ಟ್ ನಾವು ಒಂದು ಸಾರಿ ಕೂತ್ಕೊಂಡು ನಾನು ನಮ್ಮ ನಾರಾಯಣ ಸ್ವಾಮಿ ಒಂದು ಸಾರಿ ಕೂತ್ಕೊಂಡು ಮಾತಾಡಿದ್ವಿ. ಏನಾದರೂ ಒಂದು ವಿಶೇಷ ನಮ್ಮ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಕಲಿಸ್ಬೇಕು. ಸಿಟಿ ಮಕ್ಕಳಿಗೂ, ಕಾನ್ವೆಂಟ್ ಮಕ್ಕಳಿಗೂ, ತುಂಬ ಶ್ರೀಮಂತರ ಮಕ್ಕಳಿಗೂ ನಮ್ಮ ಮಕ್ಕಳು ಏನು ಕಡಿಮೆ ಇಲ್ಲ, ಅವರು ಚೆನ್ನಾಗಿ ಒಂದು ಕಲಾವಿದರಾಗಬೇಕು ಅನ್ನೋ ಒಂದು ಉದ್ದೇಶ ಕೂತ್ಕೊಂಡು ಮಾತಾಡಿದಾಗ ಮೊಟ್ಟ ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಕಡೆಯಿಂದ ಫಸ್ಟು ನಾವು ಪಂಡ್ರಾಪುರ ಭಜನೆ ಮಾಡಬೇಕು ಅಂತ ಮಾತಾಡಿದ್ವಿ. ಆವಾಗ ಸತ್ಯವಾರ ನಮ್ಮ ಗುರುಗಳ ಹತ್ರ ಹೋಗಿ ಮಾತಾಡಿಕೊಂಡು ಅವ್ರಿಗೇನು ಒಂದು ಕಿರುಕಾಣಿಕೆ ಅಷ್ಟೇ, ಅವ್ರಿಗೆ ಈ ಥರ ಒಂದು ನಿನ್ನೆ ನೈಟು ನಾನು ಬರೋದಕ್ಕೆ ಆಗಲಿಲ್ಲ, ಆದರೂ 11 ಗಂಟೆಗೆ ಬಂದು 11 ಗಂಟೆ ಬರೋಕ್ಕಾಗಿಲ್ಲ, ಬೆಳಿಗ್ಗೆ 3 ಗಂಟೆಗೆ ಹೋಗೋಣ ಅಂತ ಎದ್ಬಿಟ್ಟು ಸ್ನಾನ ಮಾಡಿ ಇನ್ನೇನು ಕೂತ್ಕೊಂಡು ಅನ್ನೋಷ್ಟೊತ್ತಿಗೆ ಮಂಗಳಾರತಿ ಮಾಡಿಬಿಟ್ರು 4 ಗಂಟೆಗೆ. ಸರಿ, ಬರೋಕ್ಕಾಗಿಲ್ಲ. ಆಮೇಲೆ ಅವ್ರು ಒಪ್ಕೊಂಡ್ರು, ಆಯ್ತು ಅಣ್ಣ ನಾವು ಕಲಿಸ್ಕೊಡ್ತೀವಿ, ನಾವು ಯಾಕಂದ್ರೆ ನಾವು ಕಲ್ತಿರೋ ಒಂದು ಬುದ್ಧಿನ, ಒಂದು ವಿದ್ಯೆನ ಒಬ್ಬರಿಗೆ ದಾರಿ ಎರೆಯೋದು ನಮ್ಮ ಕರ್ತವ್ಯ ಅಂತ ಒಪ್ಕೊಂಡು ಒಂದು ಕಡಿಮೆ ಖರ್ಚಲ್ಲಿ ನಮ್ಮ ಮಕ್ಕಳಿಗೆಲ್ಲ ಈ ಒಂದು ವಿದ್ಯೆನ ದಾನ ಮಾಡಿದ್ದಾರೆ. ಎರಡನೇದಾಗಿ ಭರತನಾಟ್ಯ ಯಾರು ನಾವು ಶ್ರೀಮಂತರ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ. ಹೋದರೆ ನಮ್ಮ ಸಿಟಿ ಕಡೆ ಹೋದರೆ ಅವ್ರಿಗಿರ್ತಕ್ಕಂಥ ಒಂದು ವ್ಯಾಲ್ಯೂ, ಅವ್ರಿಗಿರ್ತಕ್ಕಂಥ ಒಂದು ಬೆಲೆ, ಅವ್ರಿಗಿರ್ತಕ್ಕಂಥ ಒಂದು ಗೌರವ ನಮ್ಮ ಹಳ್ಳಿ ಮಕ್ಕಳಿಗೆಲ್ಲೂ ಸಿಗ್ತಾ ಇರಲಿಲ್ಲ. ಇವತ್ತು ಅವ್ರಿಗಿಂತ ನಮ್ಮ ಮಕ್ಕಳು ಏನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲಿ ಆಡಿ ನೋಡಿಸಿದರೆ ನಮ್ಮ ಅನಂತರಾಮಣ್ಣವರು ಇವತ್ತು ಅದನ್ನು ತುಂಬ ಹೊಗಳಿದ್ದಾರೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸನ ಕೊಡಬೇಕು, ವಿದ್ಯಾಭ್ಯಾಸ ಜೊತೆಗೆ ಕಲೆನೂ ಸಹ ಕೊಡಬೇಕು. ಆ ಕಲೆನ ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಬುದ್ಧಿ ಬೇರೆ ಕಡೆ ಹೋಗೋದಿಲ್ಲ. ಏನು ಶಾಲೆ ಬಿಟ್ಟ ತಕ್ಷಣ ಒಂದು ಭರತನಾಟ್ಯ ಆ ಕಲೆ ಇರುತ್ತೆ, ಅದಾದಮೇಲೆ ಓದ್ತಕ್ಕಂಥದ್ದು. ಈ ಥರ ಹೋದಾಗ ಒಂದು ಯಾವುದೇ ಒಂದು ಬೇರೆ ವಿದ್ಯೆ ಒಂದು ಅಭ್ಯಾಸಗಳಿಗೆ ಅಲ್ಲಿ ಅಡಿಯೋ ಜಾಗ ಇರೋದಿಲ್ಲ. ಆ ರೀತಿ ಇವತ್ತು ನಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಅವರೆಲ್ಲರಿಗೂ ನಮ್ಮ ಅನಂತರಾಮಣ್ಣವ್ರ ಕಡೆಯಿಂದ ಒಂದು ಕಿರುಕಾಣಿಕೆ ಇರ್ಬೋದು, ಒಂದು ಸನ್ಮಾನ ಇರ್ಬೋದು, ಒಂದು ಪ್ರೋತ್ಸಾಹನೂ ಸಹ ಅವ್ರ ಕಡೆಯಿಂದ ನಮ್ಗೆ ಮಾಡಿಕೊಡ್ತಾರೆ ಅಂತ. ಅವರು ಕನಕ ಜಯಂತಿ ಬಂದದೆ ಅಂದ್ರೆ ಡೆಲ್ಲಿವರೆಗೂ ಬಂದು ಬಿಡಲ್ಲ, ಕರ್ಕೊಂಡೇ ಹೋಗ್ತಾರೆ. ಡೆಲ್ಲಿಯಲ್ಲಿ ಸಹ ನಾವು ಕನಕ ಜಯಂತಿಯನ್ನು ಅಣ್ಣ ಜೊತೆ ನಾನು ಹೋಗಿ ಮಾಡ್ಕೊಂಡು ಬಂದಿದ್ದೀನಿ. ಅದು ನಮ್ಮ ಜನಾಂಗದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇವರು ನಮ್ಮ ಅಲ್ಲೇ ರಾಗಿ ಮುದ್ದೆ, ಇದಕ್ಕಿನ ಬೇಳೆ ಸಾರು, ತುಪ್ಪ, ಸೇಮ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅದೇ ಊಟ. ನಮ್ಮ ಮನೆಯಲ್ಲಿ ಏನ್ ತಿಂತಾರೆ ಅದೇ ಊಟನೇ ಅಲ್ಲಿ ಮಾಡಿದ್ರು. ಸುಮಾರು 1000 ಜನ ಸೇರಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಭಾಷೆ ನೋಡಿದ್ರೆ ಒಬ್ಬರು ಇಲ್ಲ, ಅಲ್ಲಿ ನಮ್ಮ ಜನರು ಸುಮಾರು ಜನ ಇದ್ದಾರೆ, ಆದ್ರೂ ಕನ್ನಡ ಬರೋದು ಕಮ್ಮಿನೇ ಅಲ್ಲಿ. ಅಷ್ಟು ಚೆನ್ನಾಗಿ ನಾವು ಡೆಲ್ಲಿಯಲ್ಲಿ ಹೋಗಿ ಕನಕ ಜಯಂತಿಯನ್ನ ನಮ್ಮ ಅಣ್ಣವ್ರ ಜೊತೆ ನನಗೂ ಭಾಗ್ಯ ಸಿಕ್ಕಿತ್ತು. ಡೆಲ್ಲಿಯಲ್ಲಿ ಕರ್ಕೊಂಡೋಗಿ ನನ್ನನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳ್ತಾ ನಮ್ಮ ಗ್ರಾಮಕ್ಕೆ ಇವತ್ತು ನಮ್ಮ ಈ ದೇವಸ್ಥಾನ ಶ್ರೀದೇವದೇವನ ತಿಮ್ಮರಾಯ ಸ್ವಾಮಿಯ ದೇವಸ್ಥಾನ ರಾಜಗೋಪುರ ನಾವು ಏನು ಪ್ರಾರಂಭ ಮಾಡಿದ್ರಿ, ಅದಕ್ಕೆ ಅವರು 10 ಲಕ್ಷ ಹಣವನ್ನು ಅವರು ನಮ್ಮ ಸಹಾಯವಾರ್ಥವಾಗಿ ನಮ್ಮ ರಾಜಗೋಪುರಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಆ ರಾಜಗೋಪುರ ಕಾರ್ಯಕ್ರಮ ಆಗಿ ನಾವು ಪುನರ್ ಪ್ರತಿಷ್ಠಾಪನೆ ದೇವಸ್ಥಾನ ಮಾಡೋಕ್ಕೆ ಪ್ರತಿಷ್ಠಾಪನೆಗೆ ಇವತ್ತು ಹೋದಾಗ ಭಗವಂತ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ನನಗೆ ತುಂಬ ನೋವಾಯಿತು. ನಮ್ಗೆ ಇಡೀ ನಮ್ಮ ಕುಲಬಾಂಧವರು ಇಂಥ ಮನುಷ್ಯನ ಬಂದಿರಲಿಲ್ಲ ಇತ್ತು ಆರೋಗ್ಯ ಅಂತೇಳಿ. ಈಗ ವರ್ಷದಲ್ಲಿ ಕರೆಕ್ಟಾಗಿ ವರ್ಷದಲ್ಲಿ ಕಾಯಿಲೆ, ಅಣ್ಣವ್ರ ಮನೆ ಬಿಟ್ಟು ಈಚೆ ಬಂದಿಲ್ಲ, ಅವರು ಬರ್ತ್ಡೇ ಸಹ ಆಗಿಲ್ಲ ಅವತ್ತು. ಇವತ್ತು ಕರೆಕ್ಟಾಗಿ ವರ್ಷಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಭಾಗ್ಯ, ನಮ್ಮ ಗ್ರಾಮಕ್ಕೆ ಅವರು ಬಂದಿರೋದು ನಮಗೆ ಅಷ್ಟೇ ಸಂತೋಷ. ಇವತ್ತು ಭಗವಂತನ ಹುಟ್ಟದ ಹಬ್ಬ ನಾವು ವಾರ್ಷಿಕೋತ್ಸವ ಅಂತ ಮಾಡ್ತೀರಿ. ಇವತ್ತು ನಮ್ಮ ಅಣ್ಣವ್ರದ್ದು ಹುಟ್ಟದ ಹಬ್ಬ ಅಂತಲೇ ನಾವು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮ ನಮ್ಗೆ ಈ ದಾರಿ ಮಾರ್ಗವಾಗಿ ತೋರಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಕಲೆಯ ನೆಲೆಬೀಡು ಅಂತ ನಾನು ಹೇಳ್ತಾ ಇರ್ತೀನಿ. ಕಲಾವಿದರು ಅಂದರೆ ನಮ್ಗೆ ತುಂಬ ಇಷ್ಟ. ಈ ಸಾನ್ನಿಧ್ಯದಲ್ಲಿ ಸುಮಾರು ಜನ ನಮ್ಮ ಗ್ರಾಮದ ಭಜನೆ ಕಲಾವಿದರುಗಳು ಈ ದೇವಸ್ಥಾನದಕ್ಕೆ ಒಂದು ಕೊಡುಗೆಯನ್ನಾಗಿ ಕರೆದಾಗ ಬಂದು ಎಲ್ಲ ಭಜನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕಲೆಯನ್ನು ನಮ್ಮೂರಲ್ಲಿ ಬೆಳೆಸಬೇಕು. ಈಗೆಲ್ಲ ಮಕ್ಕಳು ಕಾರ್ಮೆಂಟ್ಗಳಿಗೆ ಆಗ್ಬಿಟ್ಟು ತುಂಬ ಕಷ್ಟ. ಬೆಳಿಗ್ಗೆ ಮಕ್ಕಳಿಗೆ ಹಿಂಸೆ ಕೊಟ್ಟು ಸ್ಕೂಲ್ ಕಳಿಸ್ತಾರೆ, ಹಿಂಸೆ ಕೊಟ್ಟು ಸಂಗೀತ ಮತ್ತೊಂದು ಎಲ್ಲಿ ಕಳ್ಸಕ್ಕೆ ಬರಲ್ಲ. ಗೌರ್ಮೆಂಟ್ ಶಾಲೆಯಲ್ಲಿ ನಾನು ವೆಂಕಟೇಶ್ ಮಾತಾಡ್ಕೊಂಡು ನಮ್ಮ ಸತ್ಯವಾರದ ನಾಗರಾಜು ನಮ್ಮ ಆಂಜನಪ್ಪ ದಾಸರ ಹತ್ರ ಹೋಗಿ ನಮ್ಮೂರಲ್ಲಿ ಏನಾದರೂ ಒಂದು ಪಂಡ್ರಾಪುರ ಭಜನೆಯನ್ನು ಕಲಿಸ್ಬೇಕು, ಆ ಮಕ್ಕಳಲ್ಲಿ ಭಕ್ತಿ ಅನ್ನೋದನ್ನು ತರಬೇಕು. ಈಗಿನ ಜನ್ರೇಷನ್ನು ಮಕ್ಕಳು ಯಾರು ತಂದೆ ತಾಯಿ ಮಾತುಗಳು ಕೇಳ್ತಾ ಇಲ್ಲ. ಒಂದು ದೇವಸ್ಥಾನದಲ್ಲಿ ಬಂದು ಒಂದು ಭಜನೆ ಕಾರ್ಯಕ್ರಮದಲ್ಲಿ ಬಂದರೆ ಭಗವಂತ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಒಬ್ಬರನ್ನೊಬ್ರು ನೋಡಿ ಕಲಿತಾರ, ತಾಯಿ ತಂದೆಗೆ ಗೌರವಿತವಾಗಿ
ಆ ತಾಯಿ ತಂದೆಯನ್ನ ಬೆಳೆದ ಮೇಲೆ ತಾಯಿ ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ತಾರ, ಸಂಸ್ಕೃತಿವಂತರಾಗ್ತಾರ, ಯಾವುದೇ ಕೆಟ್ಟ ಅಭ್ಯಾಸಗಳಿಗೆ ಹೋಗದಿರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಫೌಂಡೇಶನ್ ಹಾಕಿ ಪಂಡ್ರಾಪುರ ಭಜನ ಚಿಕ್ಕ ಚಿಕ್ಕ ಮಕ್ಕಳನ್ನು ನಾವು ತಯಾರು ಮಾಡಿದ್ದೀರಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಬಂತು. ಇವತ್ತು ನಮ್ಮ ಅಣ್ಣವರ ನೇತೃತ್ವದಲ್ಲಿ ಅವರ ಅಮೃತ ಹಸ್ತದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾದಲ್ಲಿ ಅದೇ ಮಕ್ಕಳು ಉನ್ನತವಾಗಿ ಬೆಳೆದು ಕಲೆಯಲ್ಲಿ ಬೆಳೆದು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಗ್ರಾಮದ ಕೀರ್ತಿಯನ್ನು ಬೆಳೆಸಿ ಅವರ ತಾಯಿ ತಂದೆಗೆ ಕೀರ್ತಿಯನ್ನು ತಂದು ಒಳ್ಳೆ ಜ್ಞಾನವಂತರಾಗಲಿ ಅಂತ ಹೇಳ್ಬಿಟ್ಟು ನಾನು ಅವರ ಅಮೃತ ಹಸ್ತದಿಂದ ಇವತ್ತು ಅವ್ರಿಗೊಂದು ಸನ್ಮಾನವನ್ನು ಮಾಡಿಸ್ತಾ ಇದ್ದೀನಿ.